ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಈ ಬೀಟ್ರೋಟಿಂದ ಒಂದು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಅತಿ ಸುಲಭವಾಗಿ ಸರಳವಾಗಿ ಬೀಟ್ರೋಟ್ ಪಲ್ಯ ಮಾಡಿಕೊಂಡು ಅನ್ನದ ಸೈಡ್ಗೆ ಮತ್ತು ರೊಟ್ಟಿ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಪಲ್ಯ ಹೇಳ್ಕೊಡ್ತೀನಿ ಬನ್ನಿ. ಕೆಲವೊಬ್ರು ಬೀಟ್ರೋಟ್ ಕರಿ ಅನ್ಕೋತಾರೆ, ಮತ್ತು ಪಲ್ಯ ನಮ್ಮ ಕಡೆ ಪಲ್ಯ ಅಂತೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಮೊದಲು ಬೇಯಿಸ್ಕೊಳ್ಳೋಣ. ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ಬನ್ನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಬೇಕು ಬೀಟ್ರೋಟನ್ನು. ಅದು ಒಂದು ಕುದಿಬೇಕು. ಬೀಟ್ರೋಟ್ ಕುದೀತಾ ಇದೆ, ಅದಕ್ಕೆ ಬೇಕಾಗುವ ಮಸಾಲ ಪದಾರ್ಥ ಏನು ಅಂತ ನೋಡೋಣ ಬನ್ನಿ. ಜೀರಿಗೆ ಮತ್ತು ಕೊತ್ತಂಬರಿ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಮತ್ತು ಸ್ವಲ್ಪ ಹೆಚ್ಚಿರೋ ನೀರುಳ್ಳಿ, ಸಾಸಿವೆ. ಈ 1 ಚಮಚ ಜೀರಿಗೆಯಲ್ಲಿ ಅರ್ಧ ಚಮಚ ಒಗ್ಗರಣೆಗೆ ಇಟ್ಕೊಳ್ಳೋಣ. ಮತ್ತು ಇನ್ನು ಅರ್ಧ ಚಮಚ ಮತ್ತು 1 ಚಮಚ ಕೊತ್ತಂಬರಿ ಮತ್ತು ಅರ್ಧ ಚಮಚ ಜೀರಿಗೆಯನ್ನು ರುಬ್ಕೊಳ್ಳೋಣ. ಅದನ್ನು ಕೊಬ್ಬರಿ ಮತ್ತು ಪುಟಾಣಿ ಅದರೊಂದಿಗೆ ರುಬ್ಕೋಬೇಕಾಗುತ್ತೆ ನೋಡಿ. ಒಂದು 4 ಸ್ಪೂನಷ್ಟು ಕಾಯಿ ತುರಿ ಬೇಕಾದರೆ ಒಂದು 2 ಸ್ಪೂನಷ್ಟು ಪುಟಾಣಿ ಬೇಕಾಗುತ್ತೆ. ಈ ಪುಟಾಣಿ ಯಾಕೆ ಹಾಕಬೇಕಪ್ಪ ಅಂದರೆ ರಸರಸವಾಗಿ ಒಂಥರ ಪಲ್ಯ ದಪ್ಪ ಬರಬೇಕು ಅಂದರೆ ಈ ಪುಟಾಣಿ ಹಾಕಬೇಕಾಗುತ್ತೆ. ಹಾಗೆಯೇ ಪುಟಾಣಿ ಹಾಕ್ತೇ ಎಲ್ಲ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಮೇಲೆ ಕೊಬ್ಬರಿ ತುರಿ ಉದುರಿಸ್ಬಿಟ್ರೆ ಆಗುತ್ತೆ ಈ ಬೀಟ್ರೋಟ್ ಪಲ್ಯಕ್ಕೆ. ಅಥವಾ ಈಗ ತಿರ್ಸಿ ಕೂಡ ಮಾಡ್ಬೋದು. ನಮ್ಮ ಕಡೆ ತಿರ್ಸಿ ಮಾಡ್ತೀವಿ, ಅದಕ್ಕೋಸ್ಕರ ನಾನು ಹೇಳ್ಕೊಡ್ತಾಯಿದ್ದೀನಿ ನೋಡಿ. ತಿರ್ಸೋದು ಅಂದರೆ ರುಬ್ಬೋದು, ಮಿಕ್ಸಿ ಜಾರಲ್ಲಿ ರುಬ್ಬೋದು. ಕಾಯಿ ತುರಿ 4 ಸ್ಪೂನು, 2 ಸ್ಪೂನ್ ಕೊಬ್ಬರಿನ ಈ ಜೀರಿಗೆ ಮತ್ತು ಕೊತ್ತಂಬರಿಯೊಂದಿಗೆ ರುಬ್ಕೊಬರೋಣ ಬನ್ನಿ. ಮತ್ತು ನೆನೆಸಿರೋ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ, ರುಚಿಗೆ ಉಪ್ಪು, ಅರಿಶಿಣ ಪುಡಿ, ಖಾರದ ಪುಡಿ, ನಾವು ಖಾರ ಎಷ್ಟು ತಿಂತೀವೋ ಅಷ್ಟು ಖಾರದ ಪುಡಿ ಹಾಕಿಕೊಳ್ಬೇಕಾಗುತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ಮಿಕ್ಸಿ ಜಾರಿಗೆ ಕೊಬ್ಬರಿ ತುರಿ, ಜೀರಿಗೆ, ಕೊತ್ತಂಬರಿ, ಆಮೇಲೆ ಪುಟಾಣಿ, ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬರೋಣ ಬನ್ನಿ. ಈ ಕಡೆ ಬೀಟ್ರೋಟ್ ಕುದೀತಾ ಇದೆ. ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ, 1-2 ಸ್ಪೂನ್ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಚೆನ್ನಾಗಿ ಕಾದಿರಬೇಕು ಎಣ್ಣೆ, ಆವಾಗ ಘಮ ಘಮ ಅಂತ ಪರಿಮಳ ಬರುತ್ತೆ ಬೆಳ್ಳುಳ್ಳಿಗೆ. ಮತ್ತು ಈ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಘಮ ಘಮ ಪರಿಮಳ ಒಗ್ಗರಣೆಗೂ, ಮತ್ತು ನೀರುಳ್ಳಿ ಈ ಥರ. ಮತ್ತು ಒಗ್ಗರಣೆಗೆ ಹುಣಸೆ ರಸ, ಹಾಕಿದ್ಮೇಲೆ ಸ್ವಲ್ಪ ಈ ಥರ ಬಾಡಿಸ್ಕೋಬೇಕು, ಕುದಿಬೇಕು ಹುಣಸೆ ರಸ ಸ್ವಲ್ಪ. ಮತ್ತು ರುಬ್ಬಿರುವ ಕೊಬ್ಬರಿ ಮತ್ತು ಪುಟಾಣಿ, ಜೀರಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿದ್ದಲ್ವ ಅದು. ಉಪ್ಪು, ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಬಿಟ್ಟು ಒಂದು ಕುದೀತಿರುವಾಗ ಆ ಬೀಟ್ರೋಟ್ ಇರುತ್ತಲ್ವ, ಆ ಬೀಟ್ರೋಟ್ ಬೆಂದಿದೆ ಅದನ್ನು ಇದರೊಳಗೆ ಹಾಕ್ಬಿಟ್ರೆ ಆಯಿತು. ಮತ್ತು ಬೇಯಿಸಿರುವ ಬೀಟ್ರೋಟ್, ಮತ್ತು ಕಲರ್ ಬೇಕಲ್ವ, ಅದಕ್ಕೆ ಅರಿಶಿನ ಪುಡಿ, ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರ್ ಆಗಿರೋ ಬೀಟ್ರೋಟ್ ಪಲ್ಯ ರೆಡಿ ಟು ಈಟ್. ನೋಡಿ ಕರಿಬೇವು, ಕಡಲೆಬೇಳೆ ಎಲ್ಲ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬೀಟ್ರೋಟ್ ಪಲ್ಯ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಇಲ್ಲಿ ನೋಡಿ, ಈ ಥರ ಮುರ್ಕೊಂಡು ಹಚ್ಕೊಂಡು ತಿಂದರೆ ಅದರಲ್ಲೂ ನೀರುಳ್ಳಿ ದಂಡಿ ಕಡ್ಕೋತ
ಕಟುಮ್ ಅಂತ ಈ ನೀರುಳ್ಳಿ ಕಡ್ಕೊಂಡು ತಿಂದರೆ ಸೂಪರಾಗಿರೋ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ. ರೊಟ್ಟಿಗೂ ಸಖತ್ತಾಗಿರುತ್ತೆ, ಚಪಾತಿಗೂ ಸಖತ್ತಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಓಕೆನಾ? ನಾ ಹೇಳಿದ ಥರಾನೇ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಈ ರೀತಿಯಾದ ಸರಳವಾದ ಸುಲಭವಾದ ಒಂದು ಬೀಟ್ರೋಟ್ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.